ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾನು ಇವತ್ತು ಈವ್ನಿಂಗಿಂದ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಅಮ್ಮ ಕೂಡ ಊರಿಂದ ಬಂದಿದ್ದರು. ಹಾಗೆಯೇ ಸಂತೆಯಿಂದ ಬೆಳ್ಳುಳ್ಳಿ ಹಾಗೆಯೇ ಬಟಾಣಿ ಎಲ್ಲ ತೊಗೊಂಬಂದಿದ್ವಿ. ಅದನ್ನೆಲ್ಲ ಬಿಡಿಸಿ ಇಡ್ತಾ ಇದ್ದಾರೆ. ಇಲ್ಲಿ ನೋಡಿ, ಇವಳು ಗಿಫ್ಟ್ನ ರೆಡಿ ಮಾಡ್ತಾ ಇದ್ದಾಳಂತೆ, ಅದನ್ನು ಶೋ ಮಾಡ್ತಾ ಇದ್ದಾಳೆ. ದೊಡ್ಡೋಳು ಬಂದು ಓದ್ಕೊತಾ ಇದ್ಲು. ನಾವು ಕೂಡ ಹೀಗೇ ಸ್ಕೂಲ್ ಡೇಸಲ್ಲಿ ಮಲ್ಕೊಂಡೇ ಬರೀ ಹೋಮ್ವರ್ಕ್ ಮಾಡ್ತಾಯಿದ್ವಿ, ಓದ್ತಾ ಇದ್ವಿ. ಇವಳಂತೂ ಎಲ್ಲೋದ್ರೂ ನಾನು ಬಿಡ್ತಾ ಇಲ್ಲ. ಇವಾಗ ಬಂದು ನೈಟ್ ಅಡುಗೆನ ಮಾಡಬೇಕು. ಮಧ್ಯಾಹ್ನ ಸ್ವಲ್ಪ ಎಲ್ಲರೂ ಹೊರಗಡೆ ಹೋಗಿದ್ವಿ, ಮನೇಲಿ ಯಾರೂ ಇರಲಿಲ್ಲ, ಹಾಗಾಗಿ ಏನೂ ಮಾಡಿರಲಿಲ್ಲ. ಸೊ ಇವಾಗ ಮಾಡಬೇಕು. ಅಮ್ಮ ಎಲ್ಲ ಬಂದಿದ್ರಲ್ಲ, ಹಾಗಾಗಿ ನಮ್ಮ ಮನೆಯವರು ಚಿಕನ್ ಕೂಡ ತಂದಿದ್ದಾರೆ. ಚಿಕನ್ ಕರಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವಾಗ ಚಿಕನ್ ಎಲ್ಲ ವಾಶ್ ಮಾಡಿ ಆ ನೀರೆಲ್ಲ ಸೋರ್ಕೊಳ್ಳೋಕ್ಕೆ ಇಟ್ಬಿಡೋಣ. ಚಿಕನ್ ಎಲ್ಲ ತೊಳೆದಿಟ್ಟಿದ್ದು ಆದಮೇಲೆ ಮನೇಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಖಾಲಿಯಾಗಿತ್ತು, ಹಾಗಾಗಿ ರೆಡಿ ಮಾಡ್ಕೊಂಡ್ಬಿಡೋಣ ಅಂತ ಮಾಡ್ತಾಯಿದ್ದೀನಿ. ನಾನಿಲ್ಲಿ ಯಾವುದೇ ರೀತಿಯಾದ ಹೊರಗಡೆಯಿಂದ ತಂದಂಥ ಜಿಂಜರ್ ಗಾರ್ಲಿಕ್ ಪೇಸ್ಟ್ನ ಯೂಸ್ ಮಾಡೋಲ್ಲ. ನಾನೇನೇ ಮನೇಲಿ ಮಾಡಿ ಇಟ್ಕೊಳ್ತೀನಿ. ಒಂದು 15 to 20 ಡೇಸ್ಗೆ ಆಗುವಷ್ಟು ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ರೆಡಿ ಮಾಡಿ ಇಟ್ಕೊಳ್ತೀನಿ. ನಾನಿವಾಗ ಇಲ್ಲಿ ಒಂದು 1/4 kg ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ. ಇವಾಗ ಇದಕ್ಕೆ ಒಂದು 100-150 ಗ್ರಾಮಷ್ಟು ಶುಂಠಿನ ಯೂಸ್ ಮಾಡ್ತಾ ಇದ್ದೀನಿ. ಮೊದಲಿಗೆ ಅದನ್ನು ನೀಟಾಗಿ ನೀರಲ್ಲಿ ವಾಶ್ ಮಾಡಿ ಇಟ್ಕೊಳ್ತೀನಿ. ವಾಶ್ ಮಾಡಿ ಅದ್ರ ಮೇಲ್ಗಡೆದು ಏನು ಸಿಪ್ಪೆ ಇರುತ್ತಲ್ಲ ಅದನ್ನೆಲ್ಲ ನೀಟಾಗಿ ರಿಮೂವ್ ಮಾಡಿ ಇಟ್ಕೊಂಡು ಆಮೇಲೆ ಅದನ್ನು ಸಣ್ಣದಾಗೆ ಚಾಪ್ ಮಾಡಿ ಹಾಕ್ತೀನಿ. ಇದಕ್ಕೆ ನಾನಿವಾಗ ಒಂದು 2 ಸ್ಪೂನಷ್ಟು ಆಯಿಲ್ನ ಯೂಸ್ ಮಾಡ್ತಾ ಇದ್ದೀನಿ. ನೀವು ಬೇಕಾದರೆ ಸ್ವಲ್ಪ ಸಾಲ್ಟ್ ಕೂಡ ಹಾಕೋಬೋದು. ನಾನಿಲ್ಲಿ ಸ್ವಲ್ಪ ವಾಟರ್ನ ಯೂಸ್ ಮಾಡಿ ಗ್ರೈಂಡ್ ಮಾಡ್ತಾ ಇದ್ದೀನಿ. ನಾನು ಫ್ರೀಝರಲ್ಲಿ ಇಡೋದ್ರಿಂದ ಆರಾಮಾಗಿ ಒಂದು 20 ಡೇಸು ಇಡಬಹುದು. ನೀವು ಹೊರಗಡೆ ಏನಾದರೂ ಇಟ್ಕೊಂಡು ಯೂಸ್ ಮಾಡೋರಾದರೆ ಸ್ವಲ್ಪ ನೀರನ್ನ ಅವಾಯ್ಡ್ ಮಾಡಿ, ಜಾಸ್ತಿ ನೀರನ್ನ ಹಾಕೋದಕ್ಕೆ ಹೋಗಬೇಡಿ, ಯಾಕಂದರೆ ಬೇಗ ಹಾಳಾಗೋ ಚಾನ್ಸಸ್ ಇರುತ್ತೆ. ನೀವು ಫ್ರೀಝರಲ್ಲಿ ಇಟ್ಕೊಂಡು ಯೂಸ್ ಮಾಡ್ತೀನಿ ಅಂದರೆ ಓಕೆ, ಏನೂ ತೊಂದರೆ ಇಲ್ಲ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ರೆಡಿ ಆಯಿತು. ಇದನ್ನು ಇವಾಗ ನಾನು ಒಂದು ಬಾಕ್ಸ್ಗೆ ಹಾಕಿ ಎತ್ತಿಟ್ಕೊಂಡ್ಬಿಡ್ತೀನಿ. ನನ್ನ ಹತ್ರ ಲಾಂಗ್ ಬ್ಯಾಗ್ ತೊಗೊಂಡಿದ್ದಂತಹ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ದೇ ಒಂದು ಬಾಟಲ್ ಇತ್ತು, ಅದಕ್ಕೇನೆ ಸ್ಟೋರ್ ಮಾಡ್ತಾ ಇದ್ದೀನಿ. ನಿಮ್ಮ ಹತ್ರ ಗ್ಲಾಸ್ದು ಕಂಟೈನರ್ ಇತ್ತು ಅಂದರೆ ತುಂಬಾ ಒಳ್ಳೆಯದು. ನನ್ನ ಹತ್ರ ಇರಲಿಲ್ಲ, ನಾನು ಹಾಗಾಗಿ ಪ್ಲಾಸ್ಟಿಕ್ ಬಾಕ್ಸ್ಗೆ ಹಾಕಿ ಸ್ಟೋರ್ ಮಾಡಿ ಎತ್ತಿಟ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಬಂದು ನಾನಿವಾಗ ಚಿಕನ್ ಕರ್ರಿಗೆ ರೆಡಿ ಮಾಡ್ಕೊಂಬಿಡೋಣ ಅಂತ ಹೇಳಿ ಇಲ್ಲಿ ಈರುಳ್ಳಿ ಮತ್ತು ಟೊಮೊಟೊ ಎಲ್ಲ ನಾನು ಹೆಚ್ಚಿಟ್ಕೊಳ್ತಾ ಇದ್ದೀನಿ. ನಾನಿವತ್ತು ಚಿಕನ್ ಕರ್ರಿ ರೆಸಿಪಿನ ಶೇರ್ ಮಾಡಿಲ್ಲ. ನಿಮಗೆ ಬೇಕು ಅಂದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ನಾನು ನೆಕ್ಸ್ಟ್ ಟೈಮ್ ಮಾಡಿದಾಗ ನಿಮಗೆ ಡೆಫಿನೆಟ್ಲಿ ನಾನು ರೆಸಿಪಿನ ತೋರಿಸ್ತೀನಿ. ನಾನು ಕರ್ರಿ ಮಾಡೋಕ್ಕೆ ರೆಡಿ ಮಾಡ್ಕೊಳ್ಳೋದ್ರಲ್ಲಿ ಸೈಡಲ್ಲಿ ಅಮ್ಮ ಬಂದು ತುಪ್ಪ ಕೂಡ ಕಾಯಿಸ್ಬಿಡ್ತೀನಿ ಅಂತ ಹೇಳಿ ತುಪ್ಪ ಕಾಯಿಸೋದಕ್ಕೆ ಏನೇನು ಬೇಕೋ ಅದನ್ನೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ರು. ಇಲ್ಲಿ ಬಂದು 1 ಟೇಬಲ್ ಸ್ಪೂನಷ್ಟು ಮೆಂತ್ಯನ ತೊಗೊಂಡು ಅದನ್ನು ಚೆನ್ನಾಗಿ ಹುರ್ಕೊಳ್ತಾ ಇದ್ದಾರೆ. ಇವಾಗ ಮೆಂತ್ಯ ಬಿಸಿ ಇದ್ದಾಗಲೇ ಅದಕ್ಕೇ ಒಂದು 10 ಮೆಣಸನ್ನ ಹಾಕಿದ್ದಾರೆ, ಹಾಗೆಯೇ ಒಂದು 10 ಏಲಕ್ಕಿ, ಹಾಗೆಯೇ ಒಂದು 4 ಲವಂಗ. ಇಷ್ಟನ್ನು ಅದು ಬಿಸಿ ಇದ್ದಾಗಲೇ ಅದರೊಳಗಡೆ ಹಾಕ್ತಾರೆ, ಅದನ್ನು ಉರಿಯೋದಕ್ಕೇನು ಹೋಗಲ್ಲ. ಇಲ್ಲಿ ಬಂದು ಒಂದು 4ರಿಂದ 5 ಸೇರು ಬೆಣ್ಣೆ ಇರಬಹುದೇನೋ. ಇದು ಬಂದು ನಾನು ಮನೆಯಲ್ಲೇ ಮಾಡ್ಕೊಂಡಿದ್ದಂತಹ ಬೆಣ್ಣೆ, ಯಾವುದೇ ಹೊರಗಡೆಯಿಂದ ಶಾಪಿಂದ ತಂದಿರೋಂತಹ ಬೆಣ್ಣೆ ಅಲ್ಲ. ಇದನ್ನು ಒಂದು ಪಾತ್ರೆಗೆ ಹಾಕಿ ಇವಾಗ ಸ್ಟವ್ನ ಹಚ್ಚಿ ಅದ್ರ ಮೇಲೆ ಇಟ್ಟು ಒಂದು ಮೀಡಿಯಂ ಫ್ಲೇಮಲ್ಲಿ ಅದನ್ನು ಕರಗೋದಕ್ಕೆ ಬಿಡ್ತೀವಿ.
ಇವಾಗ ಇದಕ್ಕೆ ಹಸಿ ಕರಿಬೇವಿನ ಸೊಪ್ಪು, ಹಾಗೆಯೇ ಸ್ವಲ್ಪ ಉಪ್ಪು, ಸ್ವಲ್ಪ ಅರಿಶಿನ ಪುಡಿನ ಹಾಕಿ ಮೀಡಿಯಮ್ ಫ್ಲೇಮಲ್ಲಿ ಕರಗೋದಕ್ಕೆ ಇಟ್ಟಿದ್ದೀವಿ. ಇಲ್ಲಿ ಬಂದು ಇದು ಆಲ್ರೆಡಿ ತಣ್ಣಗಾಗಿತ್ತು, ಹಾಗಾಗಿ ಏಲಕ್ಕಿ ಕಾಯ್ದು ಸಿಪ್ಪೆ ಎಲ್ಲ ಏನಿರುತ್ತೆ ಅದನ್ನು ಸುಳಿದು ಹಾಕ್ಕೊಳ್ತಾ ಇದ್ದಾರೆ. ಒಳಗಡೆ ಇರುವಂತಹ ಏಲಕ್ಕಿನ ಮಾತ್ರ ಯೂಸ್ ಮಾಡ್ತಾ ಇದ್ದಾರೆ. ನೀವು ಬೇಕಂದರೆ ಸಿಪ್ಪೆ ಕೂಡ ಹಾಕೋಬೋದು, ಬಟ್ ಅಮ್ಮ ಹಾಕಲ್ಲ. ಸಿಪ್ಪೆ ಎಲ್ಲ ತೆಗೆದು ಆದಮೇಲೆ ಅದೆಲ್ಲ ಇಂಗ್ರೀಡಿಯೆಂಟ್ಸ್ಗಳನ್ನು ಒಂದು ಕುಟ್ಟೋಂಥ ಕಲ್ಲಿಗೆ ಹಾಕಿ ಅದನ್ನು ಕುಟ್ಕೊಳ್ತಾ ಇದ್ದಾರೆ. ಚೆನ್ನಾಗಿ ಪುಡಿ ಮಾಡ್ಕೋಬೇಕು ಅದನ್ನು. ನೀವು ಬೇಕಾದರೆ ಮಿಕ್ಸರ್ ಗ್ರೈಂಡರ್ಗೂ ಕೂಡ ಹಾಕೋಬೋದು. ಇಲ್ಲಿ ಬಂದು ನನ್ನ ತಂಗಿ ನನ್ನ ಮುಖ ತೋರಿಸ್ಬೇಡ ಅಂತ ಹೇಳಿ ಮುಖನ ಮುಚ್ಕೊಳ್ತಾ ಇದ್ದಾಳೆ. ಹಾಗೆಯೇ ಇವಾಗ ಅದೆಲ್ಲ ನೀಟಾಗಿ ಪುಡಿ ಮಾಡ್ಕೊಂಡಿದ್ದು ಆಯಿತು. ಇವಾಗ ಏನು ಪುಡಿ ಮಾಡ್ಕೊಂಡಿದ್ವಿ ಅದನ್ನು ಕೂಡ ಹಾಕ್ತಾ ಇದ್ದಾರೆ. ಮತ್ತು ಅದಕ್ಕೆ ವಿಳೆದೆಲ್ಲ ಕೂಡ ಸೇರಿಸಿದ್ದೀನಿ. ಹಾಗೆಯೇ ಇಲ್ಲಿ ಒಂದು 4ರಿಂದ 5 ಗೆಡ್ಡೆಯಷ್ಟು ಬೆಳ್ಳುಳ್ಳಿ ಕೂಡ ಕುಟ್ಕೊಳ್ತಾ ಇದ್ದಾರೆ. ಅದು ಫ್ರೀಝರಲ್ಲಿ ಇಟ್ಟಿದ್ದರಿಂದ ಬೆಣ್ಣೆ ತುಂಬಾ ಗಟ್ಟಿ ಆಗಿಬಿಟ್ಟಿತ್ತು. ಇವಾಗ ಬಂದು ಇದಕ್ಕೆ ಕುಟ್ಟಿಟ್ಕೊಂಡಿದ್ದಂತಹ ಬೆಳ್ಳುಳ್ಳಿ ಕೂಡ ಸೇರಿಸ್ಕೊಳ್ತಾ ಇದ್ದಾರೆ. ಇದನ್ನು ಮೀಡಿಯಮ್ ಫ್ಲೇಮಲ್ಲೇ ತುಪ್ಪ ಬರೋವರೆಗೂ ಚೆನ್ನಾಗಿ ಕಾಯಿಸ್ಕೋಬೇಕಾಗುತ್ತೆ. ಇದು ಏನು ನೊರೆ ಎಲ್ಲ ಬರ್ತಾ ಇದೆ ಇದು ಎಲ್ಲ ಕಮ್ಮಿ ಆಗಬೇಕು. ಈ ನೊರೆ ಎಲ್ಲ ಕಂಪ್ಲೀಟಾಗಿ ಹೋಗೋವರೆಗೂ ನಾವು ಚೆನ್ನಾಗಿ ಕಾಯಿಸ್ಕೋಬೇಕಾಗುತ್ತೆ. ನೋಡಿ ಇವಾಗ ತುಪ್ಪ ಮೇಲೆ ಬರ್ತಾ ಇದೆ. ಈ ರೀತಿಯಾಗಿ ಕಂಪ್ಲೀಟಾಗಿ ಈ ನೊರೆ ಎಲ್ಲ ಹೋಗಬೇಕು. ಅಲ್ಲಿವರೆಗೂ ಚೆನ್ನಾಗಿ ಕಾಯಿಸ್ಕೊಳ್ಳೋಣ. ನೆಕ್ಸ್ಟು ಅಲ್ಲಿ ಸೈಡಲ್ಲಿ ತುಪ್ಪ ರೆಡಿ ಆಗೋದ್ರೊಳಗಡೆ ನಾನು ಚಿಕನ್ ಕರಿ ಕೂಡ ಮಾಡಿಬಿಡ್ತೀನಿ. ಸ್ಟವ್ ಮೇಲೆ ಒಂದು ಬಾಣಲಿನ ಇಟ್ಟು ಒಂದು 2ರಿಂದ 3 ಟೇಬಲ್ ಸ್ಪೂನಷ್ಟು ಆಯಿಲ್ನ ಹಾಕ್ಕೊಳ್ತೀನಿ. ಎಣ್ಣೆ ಸ್ವಲ್ಪ ಕಾದ್ಮೇಲೆ ಏನು ಹೆಚ್ಚಿಟ್ಕೊಂಡಿದ್ದೆ ಈರುಳ್ಳಿನ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ತೀನಿ. ನಾನು ಅಡುಗೆಗೆ ರೆಡಿ ಮಾಡ್ತಿದ್ದೆ, ಹಾಗಾಗಿ ಅಮ್ಮ ಸಿಂಕಲ್ಲಿದ್ದಂಥ ಪಾತ್ರೆ ನಾನು ತೊಳೆದು ಬಿಡ್ತೀನಿ ಅಂದ್ಬಿಟ್ಟು ಪಾತ್ರೆನ ತೊಳಿತಾ ಇದ್ರು. ಇವಾಗ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ. ಫ್ರೈ ಆದಮೇಲೆ ನೆಕ್ಸ್ಟ್ ಹೆಚ್ಚಿಟ್ಕೊಂಡಿದ್ದಂತಹ ಟೊಮೊಟೊ ಕೂಡ ಹಾಕಿ ಸ್ವಲ್ಪ ಸಾಫ್ಟ್ ಆಗೋವರೆಗೂ ಬಿಡಬೇಕಾಗುತ್ತೆ. ಹಾಗೆಯೇ ಸೈಡಲ್ಲಿ ತುಪ್ಪ ಕೂಡ ತಿರುಗಿಕೊಳ್ತಾ ಇದ್ದೀನಿ. ಟೊಮೊಟೊ ಕೂಡ ಸಾಫ್ಟ್ ಆಗಿದೆ. ಇವಾಗ ಬಂದು ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಹುರ್ಕೊಂಡು ಆದಮೇಲೆ ನೆಕ್ಸ್ಟು ತೊಳೆದಿಟ್ಕೊಂಡಿದ್ದಂತಹ ಚಿಕನ್ನ ಅದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಚಿಕನ್ ಎಲ್ಲ ಹಾಕ್ಕೊಂಡಾದಮೇಲೆ ಅದನ್ನು ಸ್ವಲ್ಪ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗೋವರೆಗೂ ಒಂದು 5ರಿಂದ 10 ನಿಮಿಷ ಫ್ರೈ ಮಾಡ್ಕೋಬೇಕಾಗುತ್ತೆ. ಇವಾಗ ಚಿಕನ್ ಕೂಡ ಫ್ರೈ ಆಗಿದೆ. ಇವಾಗ ಬಂದು ಇದಕ್ಕೆ ಒಂದು 1/4 ಸ್ಪೂನಷ್ಟು ಅರಿಶಿನ ಪುಡಿನ ಹಾಕ್ತಾ ಇದ್ದೀನಿ. ನೆಕ್ಸ್ಟ್ ಬಂದು ಸ್ವಲ್ಪ ಗರಂ ಮಸಾಲ. ಇದಕ್ಕೆ ನಾನಿವಾಗ 1ರಿಂದ 2 ಸ್ಪೂನಷ್ಟು ಧನಿಯಾ ಪೌಡರ್ನ ಯೂಸ್ ಮಾಡ್ತಾ ಇದ್ದೀನಿ. ಇದು ಬಂದು ಮನೆಯಲ್ಲೇ ಮಾಡ್ಕೊಂಡಿರೋ ಅಂತಹ ಪುಡಿ. ನೆಕ್ಸ್ಟ್ ಬಂದು ನಾನಿಲ್ಲಿ ಒಂದು 2.5 ಸ್ಪೂನಷ್ಟು ಚಿಲ್ಲಿ ಪೌಡರ್ನ ಯೂಸ್ ಮಾಡ್ತಾ ಇದ್ದೀನಿ. ನೀವು ಖಾರ ತುಂಬ ಇಷ್ಟಪಡೋರಾದರೆ ನೀವು ಹಾಕ್ಕೊಳ್ಳಿ. ನಿಮಗೆ ಖಾರ ಅಷ್ಟು ಇಷ್ಟ ಆಗಲ್ಲ ಅಂದರೆ ಇನ್ನೂ ಸ್ವಲ್ಪ ಕಮ್ಮಿ ಪ್ರಮಾಣದಲ್ಲಿ ನೀವು ಯೂಸ್ ಮಾಡ್ಬೋದು. ನಮಗೆ ಸ್ವಲ್ಪ ಸ್ಪೈಸಿಯಾಗಿ ಇದ್ದರೆ ಇಷ್ಟ ಆಗುತ್ತೆ.
ನೆಕ್ಸ್ಟ್ ನಾನಿಲ್ಲಿ ಸ್ವಲ್ಪ ಕಸ್ತೂರಿ ಮೇಥಿನ ಕ್ರಷ್ ಮಾಡಿ ಹಾಕ್ತಾ ಇದ್ದೀನಿ. ಇದು ಮೊದಲೇ ಹಾಕೋಬೇಕಿತ್ತು, ಮರ್ತೋಗಿದ್ದೆ, ಹಾಗಾಗಿ ಇವಾಗ ಸೇರಿಸ್ಕೊಳ್ತಾ ಇದ್ದೀನಿ. ಇಷ್ಟನ್ನು ಸೇರಿಸಿ ಆದಮೇಲೆ ಚೆನ್ನಾಗಿ ಮಿಕ್ಸ್ ಕೊಡಬೇಕಾಗುತ್ತೆ. ಇವಾಗ ಬಂದು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ನೀರನ್ನ ಸೇರಿಸ್ಕೊಳ್ತಾ ಇದ್ದೀನಿ. ನಿಮಗೆ ಗ್ರೇವಿ ಯಾವ ರೀತಿಯಲ್ಲಿ ಬೇಕು ಅಷ್ಟು ನೀರನ್ನ ನೀವು ಹಾಕ್ಕೋಬೇಕಾಗುತ್ತೆ. ಸ್ವಲ್ಪ ಗ್ರೇವಿ ಜಾಸ್ತಿ ಬೇಕು ಅಂದರೆ ಸ್ವಲ್ಪ ಜಾಸ್ತಿ ನೀರನ್ನ ಹಾಕ್ಕೋಬೇಕಾಗುತ್ತೆ. ಪರವಾಗಿಲ್ಲ, ಸ್ವಲ್ಪ ಗಟ್ಟಿನೇ ಇರಲಿ ಅಂದರೆ ಸ್ವಲ್ಪ ಕಮ್ಮಿನ ಹಾಕ್ಕೋಬೇಕಾಗುತ್ತೆ. ನಾನಿವಾಗ ಸ್ವಲ್ಪ ಚಿಕನ್ ಮಸಾಲ ಪೌಡರ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಇಲ್ಲಿ ಬಂದು ನನ್ನ ಮಗಳು ಮನೆ ಒಳಗಡೆ ಸೈಕಲ್ನ ಓಡಿಸ್ತಾ ಇದ್ದಾಳೆ. ಇವರು ಮನೆಯೇ ಪ್ಲೇ ಗ್ರೌಂಡ್ ಮಾಡ್ಕೊಂಬಿಟ್ಟಿದ್ದಾರೆ. ಹಾಲು ಸ್ವಲ್ಪ ದೊಡ್ಡದಾಗಿರೋದ್ರಿಂದ ಮಕ್ಕಳಿಗೆ ಆಟ ಆಡೋಕ್ಕೆ ಏನು ತೊಂದರೆ ಇಲ್ಲ. ಇದು ಬಂದು ಕೀ ಹೋಲ್ಡರು. ಇದನ್ನು ಡಬಲ್ ಇನ್ವೆಟೆಡ್ ಟೇಪ್ನ ಹಾಕಿ ವಾಲ್ಗೆ ಸ್ಟಿಕ್ ಮಾಡಿದ್ದೆ, ಅದು ಕೆಳಗಡೆ ಬಿದ್ದೋಗಿದೆ. ಅದು ಬಿದ್ದೇ ಅರ್ಧ ಇದು ಡಿಸೈನ್ಸ್ ಇದ್ದಿದ್ದೆಲ್ಲ ಕಿತ್ತೋಗ್ಬಿಟ್ಟು ಸದ್ಯಕ್ಕೆ ಹೀಗೇ ಸ್ಟಿಕ್ ಮಾಡ್ತೀನಿ. ನೋಡೋಣ, ನೆಕ್ಸ್ಟ್ ಇದನ್ನು ಚೇಂಜ್ ಮಾಡ್ತೀನಿ. ಸಂತೆಯಿಂದ ಈರುಳ್ಳಿ, ಬೆಳ್ಳುಳ್ಳಿ ಹಾಗೆ ಟೊಮೊಟೊ ಎಲ್ಲ ತಂದಿದ್ರು, ಅದನ್ನು ಕೂಡ ಇವಾಗ ಎತ್ತಿಟ್ಕೋಬೇಕು. ಇವಾಗ ಈರುಳ್ಳಿ ರೇಟು ಪರವಾಗಿಲ್ಲ, ಇವಾಗ 100ಗೆ 3 kgs ಏನೋ ಆಗಿದೆ.
ಇದು ಬಂದು ಟೊಮೊಟೊ. ಮನೇಲಿ ತರಕಾರಿ ಎಲ್ಲ ಇತ್ತು, ಹಾಗಾಗಿ ತರಕಾರಿ ಎಲ್ಲ ಜಾಸ್ತಿ ತರ್ಸೋಕೆ ಹೋಗಿರಲಿಲ್ಲ. ನೋಡಿ ಆ ಸೈಕಲ್ ಮೇಲೆ ಯಾವ ರೀತಿ ಸರ್ಕಸ್ ಮಾಡ್ತಾ ಇದ್ದಾರೆ ಇಬ್ರು. ನೆಕ್ಸ್ಟ್ ಬಂದು ಇಲ್ಲಿ ಅಮ್ಮ ಕಿಚನ್ನಲ್ಲಿ ಪಾತ್ರೆ ಎಲ್ಲ ತೊಳೆದು ಕಿಚನ್ ಎಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ. ಇನ್ನು ಒಂದು 5 ಮಿನಿಟ್ಸ್ ಬಂದರೆ ಇಲ್ಲಿ ಚಿಕನ್ ಕರಿ ಕೂಡ ರೆಡಿ ಆಗಿತ್ತು. ಹಾಗೆ ತುಪ್ಪ ಕೂಡ ಇಲ್ಲಿ ರೆಡಿ ಆಯಿತು. ಇದನ್ನು ಇವಾಗ ಆಫ್ ಮಾಡಿ ಒಂದು 5 ನಿಮಿಷ ತಣ್ಣಗಾಗೋದಕ್ಕೆ ಬಿಟ್ಬಿಡೋಣ. ನೆಕ್ಸ್ಟ್ ಬಂದು ಇಲ್ಲಿ ಅಮ್ಮ ಪಾತ್ರೆ ಎಲ್ಲ ತೊಳೆದಾದ್ಮೇಲೆ ಅದನ್ನೆಲ್ಲ ನೀಟಾಗಿ ಒರೆಸಿ ಜೋಡಿಸ್ತಾ ಇದ್ದಾರೆ. ಇವರಂತೂ ಎಲ್ಲೆಲ್ಲಿ ಖಾಲಿ ಜಾಗ ಸಿಗುತ್ತೋ ಅಲ್ಲೆಲ್ಲ ಸೈಕಲ್ನ ಓಡಿಸಾಡ್ತಾ ಇದ್ದಾರೆ. ನೋಡಿ ಕಿಚನ್ಗೂ ಕೂಡ ಬಂದಿದ್ದಾರೆ. ಇವಾಗ ಟೈಮ್ ಬಂದು ಆಲ್ರೆಡಿ 9:15 ಆಗಿತ್ತು. ಅಡುಗೆ ಎಲ್ಲ ರೆಡಿ ಆಯಿತು. ಹಾಗೆಯೇ ವಾಷಿಂಗ್ ಮಿಷಿನ್ಗೆ ಬಟ್ಟೆ ಕೂಡ ಹಾಕಿದ್ದೆ. ಅದು ಕೂಡ ಇನ್ನೊಂದು 2 ಮಿನಿಟ್ಸ್ ಇತ್ತು ಕಂಪ್ಲೀಟ್ ಆಗೋದಕ್ಕೆ. ನಮಗೆ ವಾಷಿಂಗ್ ಮಿಷಿನ್ ಹಾಕೋದಕ್ಕೆ ಡೈರೆಕ್ಟ್ ಪಾಯಿಂಟ್ ಇಲ್ಲ. ನಾವು ವಾಷಿಂಗ್ ಮಿಷಿನ್ ಆನ್ ಮಾಡೋದಾದರೆ ಬಾತ್ರೂಮಿಂದನೇ ಕನೆಕ್ಷನ್ ತೊಗೋಬೇಕಾಗುತ್ತೆ. ಇವಾಗ ಅಡುಗೆ ಎಲ್ಲ ಆದಮೇಲೆ ಎಲ್ಲರೂ ಊಟ ಕೂಡ ಮಾಡ್ತಾಯಿದ್ದಾರೆ. ಇವಾಗ ತುಪ್ಪ ಕೂಡ ತಣ್ಣಗಾಗಿದೆ. ಇದನ್ನು ಒಂದು ಬಾಕ್ಸಿಗೆ ಸೋಸ್ಕೊಂಡ್ಬಿಡ್ತೀನಿ ಜಾಲರಿಲಿ. ನೋಡೋರಲ್ಲ ಸ್ನೇಹಿತರೆ, ಇವತ್ತಿನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆಯೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದೇನೆ ನನ್ನ ವಿಡಿಯೋನ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ. ನಿಮ್ಮ ಸಪೋರ್ಟ್ ನನಗೆ ತುಂಬಾ ಮುಖ್ಯ ಅಂತ ಹೇಳ್ತಾ ಇವತ್ತಿನ ವ್ಲಾಗ ಮುಗಿಸ್ತಾ ಇದ್ದೀನಿ.